SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸೊ ನಾಯಕ ನಟನಾಗಿ ಅವ್ರನ್ನ ನೀವು ತಯಾರಿ ಮಾಡಬೇಕು, ಹೇಗಿತ್ತು ಅಂತ? ಈ ಅವ್ರಿಗೂ ಹೊಸದು, ಇದು ಕಲಿಯೋ ಹಂಬಲ ಇದೆ. ಅದಕ್ಕೋಸ್ಕರನೇ ಶೋ ನೀನಾಸಮ್ಮ ಅವ್ರು ಮೆಂಟ್ರ್ ಇದ್ದಾರೆ, ಅವರು ಇವ್ರಿಗೆ ಗೈಡ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಉತ್ಸಾಹ ಇರೋದ್ರಿಂದ ಅದು ಇವರಿಗೆ ತೊಂದರೆ ಆಗಲ್ಲ ಅಂತ ನನ್ನ ಭಾವನೆ. ಆನೆಸ್ಟ್ ಇದೆ, ಕಲಿಯೋ ಕಾತರ ಇದೆ, ಅದನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ, ತಯಾರಿ ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ. ಸೀನ್ ಶುರುವಾಗಿನ ಮುಂಚೆನೇ ಅದ್ರ ಹಿಂದೆ ತಾಲೀಮು ತುಂಬ ಇದೆ. ಅಮೂಲ್ಯ ಅವರೇ, ಈ ಹಿಂದೆ ದಾಸ ಪುರಂದರ ಬೃಂದಾವನ ಧಾರಾವಾಹಿಯನ್ನ ಮಾಡಿದ್ರಿ. ಆ ಧಾರಾವಾಹಿಯ ಪಾತ್ರಗಳಿಗೂ ಈ ಪಾತ್ರಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಜನರು ನಿಮ್ಮನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನುವಂತಹ ಒಂದು ಅಳುಕು, ಆತಂಕ ಏನಾದರೂ ಇದೆಯಾ? ಇಲ್ಲ, ಯಾಕಂತಂದ್ರೆ ಒಂದೇ ಥರ ಮಾಡ್ತಾ ಇದ್ರೆ ನೋಡೋರ್ಗೂ ಅದು ಸ್ವಲ್ಪ ಬೋರ್ ಅನಿಸುತ್ತೆ. ಸೊ ಈ ಹಿಂದೆ ಬೃಂದಾವನಲ್ಲಿ ದಾಸಪುರಂದರಗೂ ಬೃಂದಾವನಗೂ ಡಿಫ್ರೆನ್ಸ್ ಇತ್ತು. ಬಟ್ ಒಂದು ಏನಂತಂದರೆ ಎರಡರಲ್ಲೂ ನಾನು ಸಾಫ್ಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಇದರಲ್ಲಿ ಸಾಫ್ಟ್ ಅಂತ ಫುಲ್ ಸಾಫ್ಟು ಅಲ್ಲ, ಅಲ್ಲಿ ನೆಸೆಸಿಟಿ ಇದೆ ಅಂತಂದಾಗ ಸ್ಟ್ಯಾಂಡ್ ತಗೊಳ್ಳೋವಂಥ ಪಾತ್ರ, ಅದು ಒಂದು ಎಕ್ಸ್ಟ್ರಾ ಚಾಲೆಂಜಿಂಗು ಇವಾಗ. ಯಾಕಂತಂದರೆ ಈ ಹಿಂದೆ ಮಾಡಿರೋ ಎರಡರಲ್ಲೂ ಆ ಥರ ಕ್ಯಾರೆಕ್ಟರ್ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಇದು ಚೇಂಜ್ ಇರೋದ್ರಿಂದ ಇದನ್ನ ಇನ್ನೂ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೋತಾರೆ, ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೂರಜ್ ಅವರೇ, ಬಿಗ್ ಬಾಸ್ ಮುಗಿದ ತಕ್ಷಣ ಇದೊಂದು ಆಫರ್ ಬರುತ್ತೆ ನಿಮಗೆ. ಸೊ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ? ಪ್ಲಸ್ ದೇವದತ್ ದೇಶ್ಮುಖ್ ಪಾತ್ರ ಮಾಡೋದಕ್ಕೆ ಏನು ಪ್ರಿಪರೇಷನ್ ಮಾಡಿಕೊಂಡ್ರಿ? ಸೊ ನಾನು ಬಿಗ್ ಬಾಸ್ಗೆ ಹೋಗೋಕ್ಕೂ ಪ್ರಿಪ್ರೇಷನ್ಗೆ ಟೈಮ್ ಕೊಡಲಿಲ್ಲ. ಇದಕ್ಕೆ ಬಂದಾಗಲೂ ನಂಗೆ ಜಾಸ್ತಿ ಏನು ಸಮಯ ಸಿಗಲಿಲ್ಲ ಸರ್. ಸೊ ನಾನು ಮೇಯ್ನಾಗಿ ಏನಕ್ಕೆ ಈ ರೋಲ್ನ ಅಕ್ಸೆಪ್ಟ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ನಾನು ತುಂಬ ಕನೆಕ್ಟ್ ಮಾಡಿಕೊಂಡೆ ಇದಕ್ಕೆ. ಬಿಕಾಸ್ ಈಗ ಅಮ್ಮಸ್ ಕಾಫಿ ಕಂಪ್ನಿ ಅಂತ ಹೇಳಿದ್ರೆ, ನಾನು ಮೈಸೂರಲ್ಲಿದ್ದಾಗ ಅನೂಸ್ ಕಿಚನ್ ಅಂತ ನಮ್ಮಮ್ಮ ಮಾಡ್ತಿದ್ರು. ಸೊ ಎಲ್ಲೋ ರಿಲೇಟ್ ಆಗ್ತಿತ್ತು, ಲೈಕ್ ಅಮ್ಮನ ಸ್ಟ್ರಗಲ್. ಇಲ್ಲಿ ಬಂದು ನೋಡಿದ್ರೆ ಸೇಮ್ ಬಿಸ್ನೆಸ್, ಅಮ್ಮ ಸ್ಟ್ರಗಲ್ ಮಾಡ್ತಿರ್ತಾರೆ ತುಂಬ. ಆ್ಯಂಡ್ ಆಲ್ಸೋ ಈ ಕ್ಯಾರೆಕ್ಟರ್ ಬಂದು ದೇವದತ್ ದೇಶ್ಮುಖ್ ಅಂತ ತುಂಬ ರಿಲೇಟ್ ಮಾಡ್ಕೋಬೋದು ನಾನು. ಬಿಕಾಸ್ ಜಾಸ್ತಿ ಮಾತಾಡಲ್ಲ, ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಪಂಕ್ಚುವಲ್ ಆಗಿರ್ತಾರೆ. ಸೊ ಐ ವಾಸ್ ಲೈಕ್ ಓಕೆ, ನನಗೆ ಈ ರೋಲ್ ಸೂಟ್ ಆಗುತ್ತೆ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ. ಬಟ್ ಡೇ ಒನ್ನಿಂದನೂ ಆಚೆ ಬಂದಾಗಿಂದ ಇಲ್ಲಿವರೆಗೂ ಬರೀ ಇಟ್ಸ್ ಬೀನ್ ಸ್ಲೀಪ್ಲೆಸ್ ನೈಟ್ಸ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಅಷ್ಟೇ ಎಫರ್ಟ್ಸ್ ಹಾಕ್ತಾ ಇದ್ದೀವಿ ಎಲ್ಲರೂ. ಸೊ ಎಫರ್ಟ್ಸ್ ಹಾಕಿಲ್ಲ ನಮ್ಮ ಡೈರೆಕ್ಟರ್ ಬಿಡ್ತಾನೂ ಇಲ್ಲ ನಮಗೆ. ಸೊ ಎಸ್, ಸೊ ಇಟ್ಸ್ ಬಿನ್ ಎನ್ ಇನ್ಕ್ರೆಡಿಬಲ್ ಜರ್ನಿ ಈಗ. ಸೊ ಥ್ಯಾಂಕ್ ಯು. ಟೈಮಿಂಗ್ ಇನ್ನೊಂದು ಸ್ವಲ್ಪ ಅರ್ಲಿಯರ್ ಆಗಿ ಬರ್ಬೋದಿತ್ತು. ಡೈರೆಕ್ಟ್ ಇನ್ನೊಂದು 4 ಸರ್ 10 ಗಂಟೆಗೆ ನಾವೆಲ್ಲ ನಿದ್ದೆ ಮಾಡೋ ಟೈಮ್ ಬರ್ಬೋದು. ನಿದ್ದೆ ಮಾಡ್ದಲೇ ನೋಡಲಿ ಅಂತಲೇ ಚಾನಲರು 10 ಗಂಟೆಗೆ ಹಾಕಿದ್ದಾರೆ. ಸೂರಜ್ ಅವರು ಇರ್ತಾರಲ್ವ, ಆ ಒಂದು ಉದ್ದೇಶಕ್ಕೆ ಅನಿಸುತ್ತೆ. ಇಲ್ಲ, ಇನ್ನು ಮುಂಚೆ 7 o'clock 6:30 ಈ ಥರ ಚೆನ್ನಾಗಿತ್ತು. 7 to ಸರ್ ಸ್ಲ್ಯಾಟ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ JD ಸರ್ ಏನು ಕೊಟ್ಟಿದ್ರು ಅದನ್ನು ಕಾಯ ವಾಚ ಮನಸ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ಸರ್. ಚೆನ್ನಾಗಿದೆ, ನೋಡ್ತಾರೆ, ಒಂದು ಕಾನ್ಫಿಡೆಂಟ್ ಇದೆ ಸರ್. ಎಷ್ಟು ಎಪಿಸೋಡ್ ರೆಡಿ ಆಗಿದೆ ಸರ್? ಈಗ ಒಂದು ಜಾಸ್ತಿ ಇಲ್ಲ, ಒಂದು 5 ಎಪಿಸೋಡು, 2 ಎಪಿಸೋಡ್ ಫುಲ್ ರೆಡಿ ಇದೆ, 5 ಎಪಿಸೋಡ್ ಫುಲ್ ಶೂಟ್ ಮಾಡಿ ಇಟ್ಕೊಂಡಿದ್ವಿ. ಜಾಸ್ತಿನೂ ಶೂಟ್ ಹೋಗಿಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.